ನೀವೇನು ಕತ್ತೆ ಮೇಯಿಸ್ತಾ ಇರ್ತೀರಾ? ನೀವು ಅಟ್ಲೀಸ್ಟ್ ಮೀಟಿಂಗ್ ಬರೋದು ನೋಡ್ಕೊಂಡು ಬರಬೇಕಲ್ಲ. ಅಲ್ಲಿ ಕ್ವಶನ್ಗೆ ಏನು ಆನ್ಸರ್ ಮಾಡಬೇಕು ಅಸ್ಪಾತ್ರ ಗೊತ್ತಾಗಲ್ಲ ನಿಮಗೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಗಮನಿಸ್ಕೊಳ್ಳಿ. ನಾನು ಈ KDPಯಲ್ಲಿ ನೆಕ್ಸ್ಟ್ KDP ಆಗಲಿ ನೀವು ಬರಬೇಡಿ ಮೀಟಿಂಗ್ಗೆ. ನನಗೆ ಕ್ಲಿಯರ್ ಕಟ್ಟಾಗಿ ಎಲ್ಲರಿಗೂ ಹೇಳಿ. ನಿಮ್ಮ ಕೇಳಿ ಯೋಗ್ಯತೆ ಇದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಟಾಕಿ, ಬೇಡ ಅಂತೇಳಿ ಪರವಾಗಿಲ್ಲ. ಅದನ್ನು ಬಿಟ್ಟು ಸುಮ್ಮನೆ ಅದನ್ನೇ ಪ್ರಗತಿ ಅಂತ ಬರಲೇಬೇಡಿ ನೀವು ಮೀಟಿಂಗ್ಗೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಶಾಸಕ ಸುಬ್ಬಾರೆಡ್ಡಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆ ನಡೆಸಿ ಕುಡಿಯುವ ನೀರು, ನರೇಗಾ ಯೋಜನೆ, JJM ಕಾಮಗಾರಿ, ಶಿಕ್ಷಣ, ಆರೋಗ್ಯ, ರಸ್ತೆಗಳ ದುರಸ್ತಿ, ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಬಗ್ಗೆ ಮಾಹಿತಿ ಪಡೆದು ಇಲಾಖಾವಾರು ಪ್ರಗತಿ ಬಗ್ಗೆ ಪರಿಶೀಲಿಸಿ ತಾಲೂಕು ಮಟ್ಟದ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ಮುಂಗಾರಿನ ಕೃಷಿ ಚಟುವಟಿಕೆಗಳಿಗೆ ಅನುಗುಣವಾಗಿ ಬಿತ್ತನೆ ಬೀಜ, ರಸಗೊಬ್ಬರಗಳ ಕೊರತೆ ಬಾರದಂತೆ ಎಚ್ಚರಿಕೆ ವಹಿಸಿ ಸಕಾಲಕ್ಕೆ ರೈತರ ನೆರವಿಗೆ ನಿಲ್ಲಬೇಕು. ರಸಗೊಬ್ಬರ ಮಾರಾಟಗಾರರು ಅಂಗಡಿಗಳ ಮುಂಭಾಗದಲ್ಲಿ ಕಡ್ಡಾಯವಾಗಿ ರಸಗೊಬ್ಬರದ ದರಪಟ್ಟಿಯನ್ನ ಪ್ರಕಟಿಸಬೇಕು. ಇಲಾಖೆಯ ನಿಯಮ ಪಾಲಿಸದ ಅಂಗಡಿ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕ ಲಕ್ಷ್ಮಿ ಸೂಚಿಸಿದ್ದಾರೆ. ಸರ್ಕಾರದಿಂದ ಸಂಬಳ ಪಡೆದು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡಬೇಕಾಗಿರುವ ಸರ್ಕಾರಿ ಶಾಲೆಯ ಶಿಕ್ಷಕರು ಶಾಲೆಗಳಿಗೆ ಚಕ್ಕರ್ ಹೊಡೆದು ರಿಯಲ್ ಎಸ್ಟೇಟ್ ಸೇರಿದಂತೆ ಬಾಡಿಗೆ ವಾಹನ ಚಾಲನೆ, ಇತರೆ ವ್ಯಾಪಾರಗಳನ್ನ ಮಾಡಿಕೊಂಡು ಶಾಲೆಗೆ ಹೋಗದೆ ಕಾಲಹರಣ ಮಾಡಿಕೊಂಡು ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡುತ್ತಿರುವ ಶಿಕ್ಷಕರ ಅಮಾನತಿಗೆ ಏಕೆ ಮುಂದಾಗಲಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಮೊನ್ನೆ ಯಾವುದೋ ಒಂದು ಅಮೌಂಟ್ ಬಂದಿದೆ ನಿಮಗೆ ಮಾಡಿಸ್ಬೇಕಲ್ಲ ನೀನು. ಅಲ್ಲ ನಾನು ಇಷ್ಟ ಪ್ರಶ್ನೆ, ನಾನು ಸಭೆ ಮಾಡೋದು ಸಮಸ್ಯೆದಿಂದ ಪರಿಹಾರ ಮಾಡಬೇಕು. ಸಮಸ್ಯೆ ಪರಿಹಾರ ಈ KDPನೇ ಬೇಡ, ನೆಕ್ಸ್ಟ್ ಮತ್ತದ KDPನೇ ಕೆಲಸ ಮಾಡ್ಕೊಳ್ಳೋಣ ನಮ್ದು ಬೇಕಾಗಿಲ್ಲ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಗಮನಿಸ್ಕೊಳ್ಳಿ. ನಾನು ಈ KDPಯಲ್ಲಿ ನೆಕ್ಸ್ಟ್ KDP ಆಗಲಿ ನೀವು ಬರಬೇಡಿ ಮೀಟಿಂಗ್ಗೆ. ನನಗೆ ಕ್ಲಿಯರ್ ಕಟ್ಟಾಗಿ ಎಲ್ಲರಿಗೂ ಹೇಳಿ. ನಿಮ್ಮ ಕೇಳಿ ಯೋಗ್ಯತೆ ಇದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಟಾಕಿ, ಬೇಡ ಅಂತೇಳಿ ಪರವಾಗಿಲ್ಲ. ಅದನ್ನು ಬಿಟ್ಟು ಸುಮ್ಮನೆ ಅದನ್ನೇ ಪ್ರಗತಿ ಅಂತ ಬರಲೇಬೇಡಿ ನೀವು ಮೀಟಿಂಗ್ಗೆ. ಇದು ಪ್ರಾಬ್ಲಮ್ ಎಲ್ಲಾದ್ರೂ ಇದೆಯಾ? ಅಡಿಷನಲ್ ಬಿತ್ತನೆ ಬೀಜಗಳು ತೊಗರಿಬೇಕು ಅಂತ ಹೇಳಿದ್ರು ತರಿಸ್ಕೊಟ್ಟಿದ್ದೀನಿ ಸರ್. ನಿನ್ನೆ ಒಂದು 10 ಕ್ವಿಂಟಾಲ್ ತೊಗರಿ ತರಿಸ್ಕೊಟ್ಟಿದ್ದೀನಿ ಸರ್. ತುಮಕೂರಿಂದ, ನಮ್ಮಲ್ಲಿ ಇದರಿಂದ ತುಮಕೂರಿಂದ ಇದನ್ನು ಮಾಡ್ಸಕ್ಕೆ ಇದರಲ್ಲಿ 4 ನರೇಗಾ ಅಂತ ಮಿಕ್ಕಿದ್ದ ನರೇಗಾ ಇಲ್ಲ. ಯಾಕೆ ಮಾಡಲಿಲ್ಲ? ಹೌದು, ನಂದು ಅನುದಾನ ಇದೆ, ಯಾಕೆ ಮಾಡಲಿಲ್ಲ? ಅಲ್ರಿ, ನೀವೇನು ಕತ್ತೆ ಮೇಯಿಸ್ತಾ ಇರ್ತೀರಾ? ನೀವು ಅಟ್ಲೀಸ್ಟ್ ಮೀಟಿಂಗ್ ಬರೋದು ನೋಡ್ಕೊಂಡು ಬರಬೇಕಲ್ಲ. ಅಲ್ಲಿ ಕ್ವಶನ್ಗೆ ಏನು ಆನ್ಸರ್ ಮಾಡಬೇಕು ಅಸ್ಪಾತ್ರ ಗೊತ್ತಾಗಲ್ಲ ನಿಮಗೆ. ಇಲ್ಲ ಕಾರಣ ಅಲ್ಲ. ಈಗ ಎಷ್ಟು ಜನರಿಗೆ ನೋಟಿಸ್ ಕೊಟ್ಟಿದ್ದೀರಾ ಸರ್? ನಾವು 22 ಜನ ಟೀಚರ್ಸ್ಗೆ 12 ಸ್ಕೂಲ್ ಎಕ್ಸಾಮ್ಸ್ಗೆ ನೋಟಿಸ್ ಕೊಟ್ಟಿದ್ದೀವಿ ಸರ್. ಅವರಿಂದನೂ ಕೂಡ ಮಾಹಿತಿ ತಗೊಂಡಿದ್ದೀವಿ ಸರ್ ನಾವು. ಇಲ್ಲ, ನಿಜವಾಗ್ಲೂ ನಿಮ್ಮ ಟೀಚರ್ಸ್ ವರ್ಕ್ ಟೀಚರ್ಸ್ ನಾವೆಲ್ಲ ನಮ್ಗೆ ಆಸೆ ಇತ್ತು. ವೆಂಕಟೇಶಪ್ಪ ಒಳ್ಳೆ BO ಬಂದಿದ್ದಾನೆ, ನಾವು ಸಪೋರ್ಟ್ ಮಾಡೋದು. ಜಿಲ್ಲೆಯಲ್ಲಿ ನಂಬರ್ 1 ಕೇಳಿದೆ ನಾನು, ಸ್ಟೇಟಲ್ಲಿ ಕೇಳಲಿಲ್ಲ. ಸ್ಟೇಟಲ್ಲಿ ಒಂದ್ಸಲ ಗುಡ್ಬೆಟ್ಟೆಯಲ್ಲಿ ನಾವು ಬಂದಿದ್ದೀವಿ, ಜಿಲ್ಲೆಯಲ್ಲಿ ನಂಬರ್ 1 ಅದು ಬೇಸರ ಇದೆ. ಒಂದು ನಿಮ್ಮ ಟೀಚರ್ಸ್ಗೆ ಮೊನ್ನೆ ವರ್ಕಿಂಗ್ ಡೇ ಆಚೆಪಲ್ಲಿಯಲ್ಲಿ ಒಂದು ಜಾತ್ರೆ ಆಗುತ್ತೆ. 50 ಜನ ಶಿಕ್ಷಕರು ಅಲ್ಲೇ ಇದ್ದಾರೆ. 50 ಜನ ಆಚೆಪಲ್ಲಿ ಜಾತ್ರೆಯಲ್ಲಿ ಶಿಕ್ಷಕರಿದ್ದಾರೆ. ಒಬ್ಬ ಜಿಲ್ಲಾಡಳಿತ ಟೀಚರು ಮುನ್ಸಿಪಲ್ ಆಪೋಸಿಟ್ ಡ್ರೈವರ್ ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಬೆಂಗಳೂರಿಗೆ ಟೀಚರು 10:00 ಇಲ್ಲಿ ಬಸ್ ಹತ್ತಾನೆ. ಹಿಂಗಿದ್ದರೆ ನಮ್ಮ ರಿಸಲ್ಟ್ ಹಿಂಗೆ ಬರುತ್ತೆ. ಇಲ್ಲ ಸರ್, ಜಿಲ್ಲಾ ಟೀಚರ್ಸ್ಗೆ ನಾನು ನೋಡಿ ಅವ್ರು ನೋಟಿಸ್ ಕೊಟ್ಟಿದ್ದೀನಿ, ಶಾಲೆಗೆ ಹೋಗಿ ನೋಡಿದ್ದೀನಿ. ಅವ್ರಿಗೊಂದು 2 ಸಲ ನೋಟಿಸ್ ಕೊಟ್ಟಿಲ್ಲ. ನಿಮ್ಮ ಕೆಲಸನೇ ಬೇಡ ಅಂತಿರೋದು, ಕಳಿಸ್ಬಿಡಿ, ರಿಪೋರ್ಟ್ ಆಗಿ ಸಸ್ಪೆಂಡ್ ಮಾಡಬೇಕು ಸರ್. ಮಾಡಿ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿ. ನೀನು ಒಂದು ಕೆಲಸ ಮಾಡಪ್ಪ, ಇಲ್ಲ ಅವ್ನ ಕೆಲಸಕ್ಕಾದ್ರೂ ಸರಿಯಾಗಿ ಮಾಡಿಸೋ, ಇಲ್ಲ ಅವ್ನು ಸಸ್ಪೆಂಡ್ ಮಾಡಾದ್ರೂ ನೆಕ್ಸ್ಟ್ KDP ಇಲ್ಲ ದಯವಿಟ್ಟು ನೀವು ಬರಬೇಕು. ಸರಿ ಸರ್, ಖಂಡಿತ ಸರಿ. ಸಸ್ಪೆಂಡ್ ಮಾಡಿ, ಇಲ್ಲ ಅವ್ನು ಸರಿಯಾಗಿ ಸ್ಕೂಲಲ್ಲಿ ಇರೋದು ಎರಡರಲ್ಲ. ಇಲ್ಲ ನಿಜವಾಗ್ಲೂ ನಿಮ್ಮ ಟೀಚರ್ಸ್ದು ನೀನು ಸ್ವಲ್ಪ ಫಿಟ್ ಆಗಬೇಕು. ಟೀಚರ್ಸ್ ಹೆದರಿಕೆ ಹೋಗ್ಬೇಡ, ಯಾವನ್ನ ಬರೋಣ ಟೀಚರ್ ಹಾಕೊಳ್ಳೋಣ. ಇವ್ರಿಗೆಲ್ಲ ಇಷ್ಟು ಕೋಟ್ಯಾಂತರ ರೂಪಾಯಿ ಸಂಬಳ ಕೊಟ್ಟು ಜಾತ್ರೆಗಳಲ್ಲಿ ಡ್ರೈವರ್ ಕೆಲಸ ಮಾಡ್ಕೊಳ್ಳೋಕ್ಕೆ
ಇಲ್ಲಿ ಬಸ್ ಹತ್ತಿದ್ರೆ 10 ಬಿಲ್ಲೂರಿಗೆ ಹೋಗೋಷ್ಟು 11:12 ಆಗುತ್ತೆ. 12 ಗಂಟೆಗೆ ಹೋಗಿ ಎಲ್ಲಾರು ಬಿಸಿ ಊಟ ಮಾಡಿರ್ತಾರೆ, ಬಿಸಿ ಬಿಸಿ ತಿಂದು ಬಿಡ್ತಾನೆ, ಮತ್ತೆ ಬಸ್ ಹತ್ತಾನೆ ಬಾನೇ ಬಿಡ್ತಾರೆ. ಇಂಥವ್ರಿಗೆಲ್ಲ ಯಾಕೆ ಬೇಕು ಟೀಚರ್ಸ್ ಕೆಲಸ? ಇಲ್ಲ ಸರ್, ಖಂಡಿತ ಈಗ ಸ್ಟಾರ್ಟಿಂಗಲ್ಲೇ ನಾವು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ಪಿ ಮಂಜುನಾಥ್ ರೆಡ್ಡಿ, ಬಿವಿ ವೆಂಕಟರಮಣ, ರಾಮಕೃಷ್ಣ ಹೆಗಡೆ, ರಿಜ್ವಾನ್ ಸಬ್, ತಾಲೂಕು ಪಂಚಾಯಿತಿ ಇಒ ರಮೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ಪುರಸಭೆಯ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.